ನೀವು ಅದಕ್ಕೂ ನ್ಯಾಯ ಮಾಡಬೇಕು. ನೀವು ಇದಕ್ಕೊಂದಕ್ಕೆ ನ್ಯಾಯ ಮಾಡಬಾರ್ದು. ನೀನು ಕಟ್ಟಂಗಿಲ್ಲ, ಅದೇ ನಿನ್ ವಾರ್ನಿಂಗ್. ಅಲ್ಲ ಮೇಡಮ್, ನೀವು ಅದಕ್ಕೂ ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ. ನಾನು ಕಟ್ಟಿರೋ ಕನಸಿನ ಮನೆ ಮಾತ್ರ ಬಿಡಲ್ಲ, ಆಯ್ತಾ? ಮನೆ ಏನಾದರೂ ಕೇಳಿದ್ರು ಅಂತಂದ್ರೆ ಇವತ್ತೇ ನಾನು ಸೂಸೈಡ್. ಓಕೆನಾ? ನಾನು ಪಂಚಾಯತಿಯಿಂದ ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ ಬೇಕೋ ತಗೊಂಡಿದ್ದೀನಿ. ಬೇಕಿದ್ರೆ ಅವ್ರು ತಹಸೀಲ್ದಾರ್ ಮೇಡಮು ಪಂಚಾಯತಿಯವ್ರ ಹತ್ರ ಫೈಟ್ ಮಾಡ್ಕೊಳ್ಳಿ, ಆಯ್ತಾ? ಅವ್ರಿಗೆ ಯಾವ ಥರ ಕನಸಿರುತ್ತೋ ನಮಗೂ ಅದೇ ಥರ ಕನಸೇ ಇರುತ್ತೆ. ಈ ಥರ ಸಾರ್ವಜನಿಕರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಯಾರೇ ಆಗಲಿ, ಆಯಿತಾ? ಏನೇನು ಕಟ್ ಮಾಡಿದ್ರಪ್ಪ ಇಲ್ಲಿ? ಕರೆಂಟ್ ಹಿಡ್ಕೊಂಡೆ ಹೋಗ್ತೀನಿ ಬಿಡು. ಕರೆಂಟ್ ಕಟ್ ಮಾಡಿದ್ರೇನಪ್ಪ? ಇದೆ ಅಂತ ಹಾಸ್ಪಿಟ್ಲ್ ಮಾಡಿದ್ರಲ್ಲ, ಅವತ್ತೇ ಸುತ್ತಮುತ್ತ ಇರೋರಿಗೆಲ್ಲ ನೋಟಿಸ್ ಕೊಡಬೇಕಾಗಿತ್ತು, ಇಲ್ಲೇನು ನೀವು ಡೆವಲಪ್ ಮಾಡಬೇಡಿ ಅಂತ. ಅವತ್ತೇನೋ ಮಾಡಿದೆ. ಇವತ್ತು ಏಕ್ದಮ್ ಬಂದ್ಬಿಟ್ಟು ಗಿಡಗಾನಹಳ್ಳಿಯಲ್ಲಿರೋ 3 ಮನೆಗಳಿಗೆ ನೋಟಿಸ್ ಕೊಡ್ತೀನಿ. ಹಾಂ, ನಮ್ಗೆ 8 ವರ್ಷದ ಕೆಳಗಡೆ ಗ್ರಾಂಟ್ ಆಗಿರೋದು. ನಮ್ಗೆ ಗ್ರಾಂಟ್ ಆದಮೇಲೆ ಅಲ್ಲಿ ಇದು ಹಾಸ್ಪಿಟ್ಲ್ ಮಾಡಿರೋದು. ಯಾವುದೇ ಕಾರಣಕ್ಕೂ ನಾವು ಮನೆ ಬಿಟ್ಕೊಡಲ್ಲ. ಪಕ್ಕದಲ್ಲಿ ದಾರಿ ಇದೆ. ನಿಮ್ಗೆ ದಾರಿ ಇಲ್ಲ ಅಂದರೆ ನಮ್ಗೆ ಬೇಕಾದ್ರೆ ನೀವು ಸಾರ್ವಜನಿಕ ತೊಂದರೆ ಆಗುತ್ತೆ ಅಂದರೆ ನಾವು ಬಿಡೋದಕ್ಕೆ ರೆಡಿ. ಯಾವುದೇ ಕಾರಣಕ್ಕೂ ಮನೆ ಅಂತ ಬಿಟ್ಕೊಡಲ್ಲ. ಇವತ್ತು ಸರ್ವೆ ನಂಬರ್ 30 ಗಿಡಗಾನಹಳ್ಳಿ, ಮಂಚನಹಳ್ಳಿ ತಾಲೂಕು, ಮಂಚನಹಳ್ಳಿ ಹೋಬಳಿಯಲ್ಲಿ ಅನಧಿಕೃತವಾಗಿ ಏನು ನಿವೇಶನ ಕಟ್ಕೊಂಡಿದ್ದಾರೆ, ಅದು ಮೂಲತಃ ಪಾಣಿಯಲ್ಲಿ ಖರಾಬ್ ಗೋಕಾಡ್ ಇರೋದ್ರಿಂದ ಅವರು ಖರಾಬ್ ಗೋಕಾಡ್ ಲ್ಯಾಂಡ್ ಇದ್ರೂ ಅವ್ರ ಪಕ್ಕದಲ್ಲೇ ಅವ್ರದ್ದು ಸ್ವಂತ ಜಮೀನು ಕೂಡ ಇದೆ. ಆ ಸ್ವಂತ ಜಮೀನು ಬಿಟ್ಟು ನಮ್ಮದು ಸರ್ಕಾರಿ ಜಮೀನು ಏನಿದೆ ಅದ್ರ ಮೇಲೆ ನಿವೇಶನ ಕಟ್ಕೊಂಡಿದ್ದಾರೆ. ಅದು ಮೇಜರ್ಲಿ ಇವಾಗ ನಾವು ಸರ್ವೆ ನಂಬರ್ 30 ಗಿಡಗಾನಹಳ್ಳಿ ಪ್ಲಸ್ ಬುದ್ಧಿವಂತನಹಳ್ಳಿ 43 ಎರಡೂ ಸೇರಿ ನಾವು 10 ಡಿಪಾರ್ಟ್ಮೆಂಟ್ಸ್ಗೆ ಪ್ಲಸ್ ಸಿವಿಲ್ ಕೋರ್ಟ್ಗೆ ಪ್ಲಸ್ ರೋಡು 10 ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ತಾಲೂಕು ಆಫೀಸು, ಇಒ ಕಚೇರಿ, ಇಷ್ಟು ಡಿಪಾರ್ಟ್ಮೆಂಟ್ಸ್ಗೆ ನಾವು ಇವಾಗ ಕಾಯ್ದಿರಿಸಬೇಕಾಗಿದೆ. ಅಂತ ಕಾಯ್ದಿರಿಸಬೇಕಾಗಿರೋ ಮ್ಯಾಸಿವ್ ಪ್ರಾಜೆಕ್ಟ್ಗೆ ಈ ಥರ ಅನಧಿಕೃತವಾಗಿ ಮನೆಯನ್ನು ಕಟ್ತಿದ್ದಾರೆ. ಆಲ್ರೆಡಿ ಇವಾಗ ಒಂದು 2 ಡೇಸ್ ಬ್ಯಾಕ್ ಕೂಡ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ದಟ್ ಇನ್ನೇನು ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ. ಬಟ್ 2 ದಿನದಲ್ಲಿ ಅವರು ಕಂಪ್ಲೀಟ್ಲಿ ಒಂದು ಗ್ರೌಂಡ್ ಫ್ಲೋರ್ ಕಟ್ಟಿ ಇವಾಗ ಫಸ್ಟ್ ಫ್ಲೋರ್ ಕೂಡ ಕಟ್ಟೋಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ಇವತ್ತು ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ದಟ್ ಇನ್ನು ಯಾವುದೇ ಕನ್ಸ್ಟ್ರಕ್ಷನ್ ನಡಿಬಾರ್ದು, ಇದು ಇಲ್ಲೀಗಲ್ ಇದೆ. ಆದ್ದರಿಂದ ಇದು ಯಾವುದೂ ನೀವು ಮುಂದುವರಿಸಬಾರ್ದು. ಇದು ಏನು ಇವಾಗ ಅವರು ನಮಗೆ ಹೌಸ್ ಲಿಸ್ಟು ಪ್ಲಸ್ NOCಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ನಾವು ಇವಾಗ PDO ಅವರು ಪ್ಲಸ್ EOಗೆ ನಾವು ಲೆಟರ್ ಹಾಕಿ ಅದನ್ನು ಇಮಿಡಿಯೇಟ್ಲಿ ಅವರು ಇದು ಇಲ್ಲೀಗಲ್ ಆಗಿ ಇವಾಗ ಹೌಸ್ ನಂಬರ್ ಕೊಟ್ಟಿದ್ದಾರೆ. ಬಿಕಾಸ್ ನಾವು ರೆವಿನ್ಯೂ ಲ್ಯಾಂಡ್ನ ಪಂಚಾಯತಿ ಡಿಪಾರ್ಟ್ಮೆಂಟ್ ನಾವು ಆ ಸರ್ವೆ ನಂಬರ್ ನಾವು ಇನ್ನೂ ಕೊಟ್ಟಿಲ್ಲ. ಕೊಡದೇ ಇರೋದ ಕಾರಣ ಅವರು ಹೌಸ್ ಲಿಸ್ಟಲ್ಲಿ ಹೇಗೆ ಎಂಟ್ರಿ ಆಗಿದೆ ಅನ್ನೋದನ್ನ ನಾವು ತನಿಖೆ ಮಾಡಿ ಅದು ಸೂಕ್ತ ವರದಿ ತಗೊಂಡು DC ಅವ್ರ ಪರ್ಮಿಷನ್ ತಗೊಂಡು ನಾವು ಇವಾಗ ನೆಕ್ಸ್ಟ್ ಎವಿಕ್ಷನ್ಗೆ ಹೋಗ್ತೀವಿ. ಓಕೆ ಮೇಡಮ್, ಈಗ ಪಂಚಾಯತಿ ಕಡೆಯಿಂದ ಕೆಲವು ದಾಖಲೆಗಳು ಕೊಟ್ಟಿದ್ದಾರೆ, ಅವರು ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವಾಗ ತಾವು ಅದು ರೆವಿನ್ಯೂಸ್ ಇರುತ್ತೆ ಅಂತ ಹೇಳ್ತಿದ್ದೀರಾ. ಮತ್ತೆ ಇವಾಗ ಮನೆಗೆಲ್ಲ ಖರ್ಚು ಮಾಡಿತಾರಲ್ಲ ಮೇಡಮ್, ಆ ದುಡ್ಡೇನಾದ್ರು ಸರ್ಕಾರದಿಂದ ಅನುದಾನ ಏನಾದರೂ ಮಾಡಿಸ್ಕೊಡ್ತೀರಾ? ಅದನ್ನ ನಾವು PDO ಅವ್ರು ಯಾರು ಇನ್ಚಾರ್ಜ್ ಆಗಿದ್ದಾರೆ ಅವ್ರ ಮೇಲೆ ನಾವು ಇದು ಹೌಸ್ ಲಿಸ್ಟ್ ಯಾರ ಮೇಲೆ ಅವ್ರ ಮೇಲೆ ನಾವು FIR ಹಾಕ್ತೀವಿ. ಈ ಥರ ಇಲ್ಲೀಗಲ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಟ್ಟಿರೋದ ಮೇಲೆ FIR ಕೂಡ ಹಾಕ್ತೀವಿ. ಅದು ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದ್ರ ಮೇಲೆ ನಾವು ಅವ್ರಿಗೆ ಪರಿಹಾರ ಕೊಡ್ತೀವಿ. ಓಕೆ ಮೇಡಮ್, ಇನ್ನೂ ಪಕ್ಕದಲ್ಲಿ ಜಾಗ ಇದ್ದಾರೆ, ರಸ್ತೆ ಮಾಡ್ಕೊಳ್ಳಿ ಅಂತಾರೆ ಅವರು, ಅದಕ್ಕೇನು ಹೇಳ್ತೀರಾ ಮೇಡಮ್? ಪಕ್ಕದಲ್ಲೆಲ್ಲ ಹೋಲ್ 13 ಸರ್ವೆ ನಂಬರ್ ಏನಿದೆ ಅಷ್ಟು ಜಮೀನಲ್ಲಿ ನಾವು 100 ಫೀಟ್ ರೋಡು ಪ್ಲಸ್ ಇವಾಗ ಆಲ್ರೆಡಿ ಅಲ್ಲಿ ಹಾಸ್ಪಿಟಲ್ ಕೂಡ ಸುಮಾರು 1 ವರ್ಷ ಆಗಿದೆ ಕನ್ಸ್ಟ್ರಕ್ಷನ್, ಅದನ್ನ ಸ್ಟಾರ್ಟ್ ಆಗಿಲ್ಲ ಅನ್ನೋದು ಒಂದು ಸಮಸ್ಯೆ ಇದೆ. ಅದಕ್ಕೆ ನಾವು ಇವಾಗ ರೋಡ್ ಮಾಡಬೇಕಾಗಿರೋದು ಪ್ರಮುಖ ಆದ್ಯತೆ ಇದೆ. ಆದ್ದರಿಂದ ಅಲ್ಲಿ ಏನು ಕಂಪ್ಲೀಟ್ ಸರ್ವೆ ನಂಬರು ನಮಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಂಪ್ಲೀಟ್ ಉಳಿಸ್ಕೋಬೇಕಾಗಿದೆ. ಆದ್ದರಿಂದ ನಾವು ಈ ಕ್ರಮ ಬಯಸ್ತೀವಿ. ಎಷ್ಟು ಅಡಿ ಮಾಡ್ತಾ ಇದ್ದೀರಾ ಮೇಡಮ್ ರಸ್ತೆ? 80ರಿಂದ 100 ಅಡಿ ರಸ್ತೆ ನಾವು ಮಾಡ್ತೀವಿ.